Shall we walk together? Yes, let's go. You look beautiful tonight. Thank you. तेरी नजर ने दिल को चुरा लिया. तेरी बातों में प्यार का जादू है. Court is now in session. ಚಕ್ರವರ್ತಿಯ ಕುಟುಂಬ ಹುಡುಗಿಯ ಮನೆಯ ತಲುಪುವಷ್ಟರಲ್ಲಿ ತುಸು ತಡವೇ ಆಗಿತ್ತು. ಆದರೂ ಬೇಸರ ತೋರದೆ ಅವರನ್ನೆಲ್ಲ ನಲ್ಮೆಯಿಂದ ಪ್ರೀತಿಯಿಂದ ಬರಮಾಡಿಕೊಂಡರು. ಭುವನ್ ಮತ್ತು ಪ್ರಕಾಶ್ ಅವರು ಇವರು ಕಾಲೇಜೊಂದರ ಪ್ರಾಂಶುಪಾಲಕರಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ನಮಸ್ಕಾರ ನಮಸ್ಕಾರ. ಎಷ್ಟು ಲೇಟ್ ಆಯ್ತಪ್ಪ? ಬರ್ರಿ ಬನ್ನಿ, ಕುತ್ಕೊ ಬನ್ನಿ. ಬರ್ರಿ ಅಕ್ಕ, ಕುತ್ಕೋ ಬರ್ರಿ. ಬನ್ನಿ ಬನ್ನಿರಿ. ಹೌದು, ಎಲ್ಲಿ ಮಗಳು ಇಲ್ಲೇ ಬತ್ತಾ? ಹೊರಗಡೆ ನಿಂತ ಫೋನ್ ಬಂತಂತ ಮಾತಾಡ್ಕೊಂಡು ನಿಂತ್ಬಿಟ್ಲು. ಇನ್ನೇನು ಬರ್ತಾಳ್ರಿ. ನಮಸ್ಕಾರ ಆಂಟಿ, ಅಂಕಲ್. ನಾ ಬಂದೆ ಅಂಕಲ್. ಬಂದ್ಬಿಟ್ಟವ ನನ್ನ ಮಗಳ. ಬಾ 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 ಕುತ್ಕೋ ಬರ್ರಿ. ಮತ್ತಿನ್ನು ಪ್ರಯಾಣದಲ್ಲಿ ಏನು ತೊಂದರೆ ಆಗಲಿಲ್ಲ ತಾನೆ? ಛೇ ಹಂಗೇನಾಗಿಲ್ಲ ಬಿಡ್ರಿ. ಮತ್ತೆ ಆರಾಮದಿರಲ್ಲ ಎಲ್ಲರೂ? ಹ್ಞೂನ್ರಿಪ್ಪ, ಎಲ್ಲರೂ ಆರಾಮದೇ ನೋಡು. ಕುತ್ಕೋರಿ, ಬರ್ತೇನೆ. ಒಂದು ಸ್ವಲ್ಪ ಟೀ ತೊಗೊಂಬರ್ತೀನಿ. ಅಯ್ಯೋ, ಟೀ ಕಾಫಿ ನಾಷ್ಟ ಏನು ಬೇಡ. ನಾವು ಬಂದಿರೋದೇ ಲೇಟು. ಎಲ್ಲ ನನ್ನ ಮಗಳಿಂದ ಸ್ವಲ್ಪ ಲೇಟ್ ಆಯಿತು. ನೀವು ಮಗಳನ್ನ ಕಳಿಸ್ಬಿಟ್ರೆ ನೋಡ್ಬಿಡ್ತೀವಿ. ಹೌದೌದಾ? ಒಂದು ನಿಮಿಷ. ಗಂಡಿನ ಕಡೆಯವರು ಬಂದಾಗ ನಮ್ಮ ಕ್ಷಮ ಹೇಳಲ್ರಿ. ಇನಿಕಿ ನೋಡ್ತಾ ಇದ್ಲು. ಯಾಕಂದ್ರೇನ ಹುಡುಗರು ಇಬ್ರು ಬಂದಾರ. ಯಾರು ಈ ಗಂಡು ಮದುವೆ ಆಗೋದು ನಮ್ಮ ಅಕ್ಕನ ಅಂತ ಇನಿಕಿ ನೋಡ್ತಾ ಇದ್ರು ನಮ್ಮ ಕ್ಷಮ. ಹೀಗೆ ತಾರಕ್ ಜೊತೆ ಋಷಿಯನ್ನು ಕಂಡ ಕ್ಷಮ ಗೊಂದಲಗೊಂಡಳು. ಯಾರು ಹುಡುಗ ಮದುವೆ ಆಗೋನು ಅಂತ. ಈ ಮಗಳು ಇಲ್ಲ. ಕ್ಷಮ ಕರ್ಕೊಂಡ್ ಬರ್ತೀನವ ಅಕ್ಕನ? ಹ್ಞೂ ಅಮ್ಮ. ಇವಳೇ ನೋಡಿ ನನ್ನ ಮಗಳು ಕ್ಷಿತಿಜ. ಈ ಕ್ಷಮ ಹೂ ಅದು ಮುಡಿಸಬಾರ್ದು ಅವಳಿಗೆ. ಇಲ್ಲಿ ಒಂದು ನಿಮಿಷ. ಇಲ್ಲೇ ಇದೆ ತಗೊಳ್ಳಿ ಹೂ. ಅಮ್ಮ, ಆ ಇಬ್ಬರಲ್ಲಿ ಮದುವೆ ಹುಡುಗ ಯಾರು? ಅವ್ರ ತಂದೆ ಪಕ್ಕ ಕೂತಿದ್ನಲ್ಲ ಹುಡುಗ, ಅವನೇ ಮದುವೆ ಗಂಡು. ಹೌದಾ? ನೋಡಿ ಅಕ್ಕ, ಹೆಂಗಿದ್ದಾನೆ ಹುಡುಗ ಅಂತ. ಸ್ವಲ್ಪ ಕತ್ತೆತ್ತಿ ನೋಡವ ನಮ್ಮ ಹುಡುಗನ. ನಾಚಿ ಬಿಟ್ಟು ನೋಡಿ ಅಕ್ಕ ಹುಡುಗನ. ಹುಡುಗನನ್ನು ನೋಡಿದ ಕ್ಷಿತಿಜ ಮೊಗದಲ್ಲಿ ಸುಂದರ ನಗೆ ಒಂದು ಮೂಡಿತು. ನಮಸ್ಕಾರ. ಓ ನಮಸ್ಕಾರ. ಓ ಇವಾಗ ಬಂದ್ರಾ? ಸ್ವಲ್ಪ ಕೆಲಸದಲ್ಲಿ ಬಿಸಿ ಆಗ್ಬಿಟ್ಟ. ತಪ್ಪು ತಿಳ್ಕೊಬಾರ್ದು. ಅಯ್ಯೋ, ತಪ್ಪು ತಿಳ್ಕೊಳೋದೇನೈತೆ ಬಿಡ್ರಿ ಇಪ್ಪ. ಮತ್ತೆ ನಮ್ಮ ಮಗಳು ಚಲೋ ಅನ್ಸಿದ್ಲನ? ತುಂಬೆ ನಿಮ್ಮ ಮಗಳು. ಪಾರು, ಹೋಗ್ಬಿಟ್ಟು ಅವ್ರ ಜ್ಯೂಸ್ ತುಂಬ. ಹಾರಿ. ಪ್ರಕಾಶರನ್ನು ಋಷಿ ಮಾತೆಗೆಳೆದಿದ್ದನು ಅಷ್ಟೇ. ಅವನನ್ನೇ ಮದುವೆ ಗಂಡೆಂದು ತಪ್ಪರ್ಥ ಮಾಡಿಕೊಂಡಳು ಈ ನಮ್ಮ ಹುಡುಗಿ ಕ್ಷಿತಿಜ. ಕ್ಷಿತಿಜ ಕೈಯಲ್ಲಿ ಜ್ಯೂಸ್ನ ಟ್ರೇ ಕೊಟ್ಟು ಎಲ್ಲರಿಗೂ ಜ್ಯೂಸ್ ಕೊಡಲು ಹೇಳಿದಳು ಅವರ ಅಮ್ಮ. ಜ್ಯೂಸನ್ನು ಕೊಡುವಾಗ ಹುಡುಗಿಯ ಹೃದಯವೀಗ ಲಘುವಾಗಿ ಕಂಪಿಸುತ್ತಿತ್ತು. ಗಟ್ಟಿಯಾಗಿ ಕೈ ಹಿಡಿದು ಎಲ್ಲರಿಗೂ ಜ್ಯೂಸನ್ನು ಕೊಟ್ಟಳು. ಅವನೆದುರು ಬಂದಾಗ ಮೆಲ್ಲಗೆ ಕೆತ್ತೆತ್ತಿ ಅವನೊಮ್ಮೆ ನೋಡಿದಳು. ಯಾರು ಅಂತೀರಾ? ಅವನೇ ಋಷಿ. ಅವನ ಮಗದಲ್ಲೊಂದು ಸೌಜನ್ಯ ನಗು ಮಿನುಗುತ್ತಿತ್ತು. ಮೊದಲ ನೋಟದಲ್ಲೇ ಅವನಿಗೆ ಇಡಿಸಿದಳು ಕ್ಷಿತಿಜ. ಮದುವೆಯಾಗುವ ಹೆಣ್ಣಿನ ಬಗ್ಗೆ ಹೆಚ್ಚಿನ ನಿರೀಕ್ಷೆಗಳಿರಲಿಲ್ಲ ಅವನಿಗೆ. ಹಾಗಾಗಿ ಅವಳಲ್ಲಿ ಕೊರತೆಯನ್ನು ಹುಡುಕುವ ಕೆಲಸಕ್ಕೆ ಹೋಗಲಿಲ್ಲ ಆ ಹುಡುಗ ಋಷಿ. ಇವಳೇ ನೋಡಿ ನಮ್ಮ ಮೊದಲನೇ ಮಗಳು ಕ್ಷಿತಿಜ. ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿದ್ದಾಳೆ. ಅಣ್ಣ, ಪರಿಚಯಿಸಿದ್ಯಾ ಮೊದಲು? ಹ್ಞೂ ಕಣೋ. ಮಗಳನ್ನು ಪರಿಚಯಿಸಿಕೊಟ್ಟ ಪ್ರಕಾಶ್ ಹಾಗೂ ಕಸ್ತೂರಿ ಅವರು ಫೋಟೋ ನೋಡಿಯೇ ಈ ಕ್ಷಿತಿಜಾಳನ್ನು ಮೆಚ್ಚಿಕೊಂಡ್ಬಿಟ್ಟಿದ್ರು. ನೇರವಾಗಿನ ನೋಡಿದ್ರೆ ಮುಗಿದು ಹೋಯಿತು. ಕ್ಷಿತಿಜ ಅಪ್ಪಟ ಗೊಂಬೆ, ಚಿನ್ನದ ಗೊಂಬೆ. ಇಷ್ಟ ಆಗ್ಬಿಟ್ಲು ಈ ಕ್ಷಿತಿಜ. ಹಾಗೇನೆ ಈ ಕ್ಷಮ ಇದ್ದಾಳಲ್ಲ, ಒಳಗೇನೆ ಸುಮ್ಮನೆ ಗುಣಕ್ತಾ ನಿಂತಿದ್ಲು. ಆದರೂ ಅಕ್ಕ, ನನಗಕ್ಕನಿಗೂ ಈ ಹುಡುಗನಿಗೂ ಎಲ್ಲಿಂದಲೂ ಮ್ಯಾಚ್ ಆಗ್ತಾನೆ ಇಲ್ವಲ್ಲ. ಅವನು ನೋಡಿದ್ರೆ ಲಂಬು ಥರ ಇದ್ದಾನೆ. ಹಣೆಗೆ ಕುಂಕುಮ ಹಚ್ಚಬೇಕು, ಅದರಲ್ಲೂ ಸ್ಟೂಲ್ ಮೇಲೆ ನಿಲ್ಬೇಕೇನೋ. ಕಲರ್ ಕೂಡ ಮ್ಯಾಚ್ ಆಗೋದಿಲ್ಲ. ಹೆಂಗದನಲ್ಲೋ ಮರ ಈ ಹುಡುಗ. ಕ್ಷಮ ಹೀಗೆ ಮಾತಾಡುತ್ತಾ ದುರ್ಗುಟ್ಟಿ ಋಷಿಯನ್ನ ನೋಡ್ತಾಳೆ. ಆದರೆ ಋಷಿ ಮಾತ್ರ ಅವನು ತಿರುಗಿ ನೋಡ್ತಾನೆ. ಯಾರನ್ನಂತೀರಾ? ಇದೇ ಕ್ಷಮನ್ನು ಕೂಡ ನೋಡ್ತಾನೆ ಋಷಿ. ಏನು ಈ
ಹೀಗೆ ಹುಬ್ಬನ್ನು ಕುಣಿಸುತ್ತಾ ಋಷಿ ಕ್ಷಮಾಳನ್ನು ಏನು ಎಂದು ಕೇಳಿದ. ಹಾ, ಇವನೇನಪ್ಪ ನನ್ನ ನೋಡಕತ್ತಾನ? ಹೀಗೆ ನೋಟನೆ ಬದಲಿಸ್ಬಿಟ್ಲು ಕ್ಷಮ. ಸುಮ್ಮನೆ ಮುಖ ತೆರೆ ತೆಗೆಸ್ಬಿಟ್ಲು ಕ್ಷಮ. ಹೀಗೆ ಕ್ಷಮಾಳ ಮುಖವನ್ನು ನೋಡಿ ಋಷಿಗೆ ನಗು ತಡೆಯಾಕೆ ಆಗಲಿಲ್ಲ. ಮನಸ್ಸಿನಲ್ಲೇ ನಗ್ತಾ ಇದ್ದ ಋಷಿ. ಈ ಹುಡುಗ ಯಾಕೆ ಹಂಗೆ ಹಲ್ಕಿರೋದು ಹೀ ಅಂತ ಮಾಡ್ತಾ ಇದ್ದಾನೆ? ಇವನೇನು ಹುಚ್ಚನ? ಕ್ಷಮ ಬಾಯ್ಲಿ, ಕ್ಷಮ ಸ್ವಲ್ಪ ಬಾಯ್ಲಿ, ಅಡಿಗೆ ಕೆಲಸ ಇದೆ. ಅಷ್ಟರಲ್ಲಿಯೇ ಅವಳನ್ನು ಅಡಿಗೆಗೆ ಸಹಾಯ ಮಾಡಲು ಒಳ ಕರೆದೊಯ್ದು ಬಿಟ್ಟರು ಭುವನ್ ಅವರು. ಲೋ ಗೆಳೆಯ ಹೇಳು, ಅದು ಅದು ಹುಡುಗಿ ಇಷ್ಟ ಆದ್ಲೇನೋ? ಅಲ್ಲಲ್ಲ ಕಳ್ಳ, ಹಾ ಕಳ್ಳ ಕಣ ನೀನು. ಬಿಟ್ರೆ ಈಗಲೇ ಮದುವೆಯಾಗಿ ಫಸ್ಟ್ ನೈಟ್ ಮಾಡಿಕೊಳ್ಳುವ ಹಾಗಿದ್ದೀಯಾ ಅಲ್ಲ? ನನ್ನ ಹತ್ರ ಶಾಸ್ತ್ರಕ್ಕೆ ಕೇಳ್ತಾ ಇದ್ದೀನ? ಹುಡುಗಿ ತುಂಬಾ ಲಕ್ಷಣವಾಗಿದೆ ಕಣೋ, ನಿನಗೆ ಪರ್ಫೆಕ್ಟ್ ಜೋಡಿ ನೋಡು. ಹೀಗೆ ಒಂದಿಷ್ಟು ಮಾತುಕತೆಗಳು ಸಹಜವಾಗಿಯೇ ನಡೆಯಿತು. ಆವಾಗ ಕ್ಷಿತಿಜ ಕಣ್ಣುಗಳು ಅವನ ಮೇಲೆ ಕಣ್ಣುಗಳು ಬೀಳ್ತಾ ಇದ್ವು. ಅವಳ ಕಣ್ಣು ಕೂಡ ಅವನ ಮೇಲೆ, ಅವನ ಕಣ್ಣುಗಳು ಕೂಡ ಇವಳ ಮೇಲೆ. ಇದನ್ನು ಕಂಡ ಪ್ರಕಾಶ್ ಅವರು, ಅಲ್ಲ ಕ್ಷಿತಿಜ, ಇವ್ರನ್ನ ಸ್ವಲ್ಪ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ಬೇಕಿಲ್ವಾ? ಮಾತಾಡ್ಕೊಂತಿದ್ರಲ್ಲ, ಅದು ಅಪ್ಪ